ನಮಸ್ಕಾರ, ರಿವ್ಯೂ ಚಾನಲ್ಗೆ ಸ್ವಾಗತ. ನಾನು ಸೌಖ್ಯ ಗಾಂವ್ಕರ್. ಭಾರತೀಯರಿಗೆ ಎರಡು ಅತಿ ದೊಡ್ಡ ಸುದ್ದಿಗಳು. ಒಂದು ಕಡೆ ಅಮಿತ್ ಶಾ ಅವರು ಮಾತು ಕೊಟ್ಟಂತೆ, ಶಪಥ ಮಾಡಿದಂತೆ ಗುರಿ ತಲುಪಿದ್ದಾರೆ. ನರೇಂದ್ರ ಮೋದಿ ಅವರಿಗೆ ಈ ದೇಶಕ್ಕೆ ಗೃಹ ಇಲಾಖೆಯಿಂದ ಎಷ್ಟು ದೊಡ್ಡ ಗಿಫ್ಟ್ ನೋಡಿ. ಬಹುದೊಡ್ಡ ಗುರಿಯನ್ನು, ಐತಿಹಾಸಿಕ ಗುರಿಯನ್ನು ತಲುಪಿದ್ದಾರೆ. ಈ ದೀಪಾವಳಿಗೆ ಕೆಡುಕಿನ ವಿರುದ್ಧ ಒಳಿತಿಗೆ ಜಯ ಸಿಕ್ಕೇ ಬಿಟ್ಟಿದೆ. ಗೃಹ ಇಲಾಖೆ ಕೇಂದ್ರ ಸಚಿವ ಅಮಿತ್ ಶಾ ಅವರು ಶಪಥ ಮಾಡಿದಂತೆ ಭಾರತವನ್ನು ನಕ್ಸಲ್ ಮುಕ್ತ ಮಾಡುವಲ್ಲಿ ಯಶಸ್ವಿಯಾಗಿದ್ದಾರೆ. 99% ಅಚೀವ್ ಆಗಿದೆ. 2026 ಮಾರ್ಚಲ್ಲಿ 0 ಆಗತ್ತೆ ಅನ್ನೋ ಶಪಥ ಮಾಡಿದ್ರು. ನಕ್ಸಲಿಸಮ್ ಅನ್ನೋದು ಭಾರತದಲ್ಲಿ ಶೂನ್ಯವಾಗತ್ತೆ, ಶೂನ್ಯ ಮಾಡ್ತೀನಿ ಅಂತ ಶಪಥ ಮಾಡಿದ್ರು. ಪೀಕಲ್ಲಿತ್ತು. ಈಗ 10 ವರ್ಷಗಳ ಹಿಂದೆ 1000 ಗಟ್ಟಲೆ ಪೊಲೀಸರು ಅದಕ್ಕೆ ಸತ್ತಿದ್ರು. ಒಂದು ಲೆಕ್ಕ ಹೇಳಿದ್ರೆ ನಿಮ್ಗೆ ಶಾಕ್ ಆಗಬಹುದು. ಒಂದು ಪ್ರದೇಶದ್ದು 2213 ಹಿಂಸಾಚಾರ ಕೃತ್ಯಗಳಾಗಿರೋದು. ನಕ್ಸಲ್ ಗುಂಡೇಟಿಗೆ 1851 ಪೊಲೀಸರು, ಅರೆಸೇನಾ ಪಡೆಗಳ ಯೋಧರೆಲ್ಲ ಹುತಾತ್ಮರಾಗಿದ್ದರು. ಮತ್ತು 4766 ನಾಗರಿಕರ ಸಾವಿಗೆ ಕಾರಣ ಆಗಿತ್ತು. ದೇಶವ್ಯಾಪಿ ಅಭಿವೃದ್ಧಿಗೆ ಹಿನ್ನಡೆಯಾಗಿತ್ತು ನಕ್ಸಲಿಸಮ್. ಎಲ್ಲ ಕಡೆ ಇವರು ಅಭಿವೃದ್ಧಿ ಇಲ್ಲ ಅಂತ ನಕ್ಸಲ್ಗಳಾಗೋದು, ನಕ್ಸಲರು ಮಾಡೋದ್ ಕಡೆಗೆ ಅಭಿವೃದ್ಧಿ ಮಾಡೋದಕ್ಕೆ ಬಿಡದಿರುವಂಥ ಕೆಲಸ. ಸಮಾಜಕ್ಕೆ ದ್ರೋಹಿಗಳಾಗಿ ಕುಕೃತ್ಯವನ್ನು ಎಸೆದುಕೊಂಡು ದೇಶದ ಅಭಿವೃದ್ಧಿಗೆ ಕೊಡಲಿ ಏಟಾಗಿದ್ದಂತಹ ಈ ನಕ್ಸಲಿಸಮ್ ಅನ್ನೋದನ್ನು ಅಳಿಸಿ ಹಾಕಿದ ಗೃಹ ಇಲಾಖೆ. ನೋಡಿ, ನಂಬರ್ಸ್ ನೋಡಿದ್ರೆ ನೀವು ಹುಬ್ಬೇರಿಸ್ತೀರಾ. ಈ ಬಗ್ಗೆ ನಾವು ಕೆಲವು ದಿನಗಳ ಹಿಂದೆ ರಿಪೋರ್ಟ್ ಮಾಡಿದ್ವಿ. ಗುರಿ ತಲುಪುವತ್ತ ಅತಿ ದೊಡ್ಡ ಡೆವಲಪ್ಮೆಂಟ್ ಆಗ್ತಿದೆ ಅಂತ. 2 ದಿನಗಳದ್ದು, ಕಳೆದ 2 ದಿನಗಳಲ್ಲಿಯೇ ಛತ್ತೀಸ್ಗಢ, ಮಹಾರಾಷ್ಟ್ರದಲ್ಲಿ ಮಾವೋವಾದಿ ಸಂಘಟನೆಗಳ ಒಟ್ಟು 88 ನಕ್ಸಲರ ಶರಣಾಗತಿಯಾಗಿದೆ. ಇದರೊಂದಿಗೆ ಟಾರ್ಗೆಟ್ ಬಹುಪಾಲು ರೀಚ್ ಆದಂತಾಗಿದೆ. ಅದಕ್ಕೂ ಮೊದಲು CPI ಪ್ರಧಾನ ಕಾರ್ಯದರ್ಶಿ ಮತ್ತು 8 ಪೊಲಿಟ್ ಬ್ಯೂರೋ ಹಾಗೂ ಕೇಂದ್ರ ಸಮಿತಿ ಸದಸ್ಯರು ಸೇರಿದಂತೆ 312 ನಕ್ಸಲರು ಬೇರೆ ಬೇರೆ ಕಡೆಗಳಲ್ಲಿ ಕಾರ್ಯಾಚರಣೆಯಲ್ಲಿ ಫಿನಿಶ್ ಆಗಿದ್ದಾರೆ. 312 ನಕ್ಸಲರನ್ನು ಫಿನಿಶ್ ಮಾಡಲಾಗಿದೆ. 836 ನಕ್ಸಲರನ್ನು ಈವರೆಗೆ ಬಂಧಿಸಲಾಗಿದೆ. ಅಲ್ಲದೆ ನಕ್ಸಲ್ ನಿಗ್ರಹ ಅಭಿಯಾನ ಶುರುವಾದಾಗಿನಿಂದ ಈವರೆಗೆ 1639 ನಕ್ಸಲರು ಪೊಲೀಸರಿಗೆ ಶರಣಾಗಿದ್ದಾರೆ. ಗೃಹ ಇಲಾಖೆ ಈಗ ಅಂಕಿಅಂಶಗಳನ್ನು ರಿಲೀಸ್ ಮಾಡಿ ನಾವು ಅಂದುಕೊಂಡಂತೆ ಗುರಿ ಸಾಧಿಸಿರುವಂಥ ಬಿಗ್ ಅನೌನ್ಸ್ಮೆಂಟನ್ನು ಮಾಡಿದೆ. ದೇಶದಲ್ಲಿ ಈಗ ಬರೀ 3 ಜಿಲ್ಲೆಗಳಲ್ಲಿ ಮಾತ್ರ ನಕ್ಸಲ್ ಚಟುವಟಿಕೆ ಸಣ್ಣ ಪ್ರಮಾಣದಲ್ಲಿ ಉಳ್ಕೊಂಡಿದೆ. ಉಳಿದ ಕಡೆ ಸ್ತಬ್ಧವಾಗಿದೆ ಅನ್ನುವಂಥ ಸ್ಪಷ್ಟ ಮಾಹಿತಿಯನ್ನು ಕೇಂದ್ರ ಗೃಹ ಸಚಿವಾಲಯವೇ ಕೊಟ್ಟಿದೆ. ಈಗ ದೇಶದಲ್ಲಿ ನಡೀತಿರುವಂಥ ನಕ್ಸಲ್ ನಿಗ್ರಹ ಕಾರ್ಯಾಚರಣೆ ಕುರಿತು ಗೃಹ ಸಚಿವಾಲಯ ಖುದ್ದು ಮಾಹಿತಿ ಕೊಟ್ಟಿದೆ. ನರೇಂದ್ರ ಮೋದಿ ಅವರ ನೇತೃತ್ವದಲ್ಲಿ ಹಾಗೆ ಅಮಿತ್ ಶಾ ಅವರ ಮಾರ್ಗದರ್ಶನದಲ್ಲಿ ನಕ್ಸಲ್ ನಿಗ್ರಹ ಕಾರ್ಯಾಚರಣೆ ಯಾವ ರೀತಿ ಯಶಸ್ವಿಯಾಗಿದೆ ಅನ್ನೋ ಅಂಕಿಅಂಶಗಳು ಈಗ ಔಟ್ ಆಗಿರೋದು. ಛತ್ತೀಸ್ಗಢ, ಮಹಾರಾಷ್ಟ್ರ ರಾಜ್ಯಗಳಲ್ಲಿನ ನಕ್ಸಲ್ ಪೀಡಿತ ಜಿಲ್ಲೆಗಳಲ್ಲಿನ ಸಂಖ್ಯೆಯನ್ನು ಈಗ 6ರಿಂದ 3ಕ್ಕೆ ಇಳಿಸಲಾಗಿದೆ. ಅಂದರೆ ಎಷ್ಟು ಜಿಲ್ಲೆಗಳಲ್ಲಿ ದೇಶವ್ಯಾಪಿ ಹರಡಿಕೊಂಡಿದ್ದು 100 ಸಂಖ್ಯೆಯಲ್ಲಿದ್ದು ಈಗ 6ರಿಂದ ಕಡೆಗೆ 3ಕ್ಕೂ ಇಳಿಕೆಯಾಗಿದೆ. ಛತ್ತೀಸ್ಗಢದ ಬಿಜಾಪುರ್, ಸುಕ್ಮಾ ಮತ್ತು ಮಹಾರಾಷ್ಟ್ರದ ನಾರಾಯಣಪುರ ಜಿಲ್ಲೆಯಲ್ಲಷ್ಟೇ ಈಗ ನಕ್ಸಲ್ ಹಾವಳಿ ಉಳ್ಕೊಂಡಿರೋದು ಅನ್ನೋದು ದೇಶವೇ ಬೆರಗುಗಣ್ಣುಗಳಿಂದ ನೋಡುವಂಥ ಒಂದು ಮೇಜರ್ ಡೆವಲಪ್ಮೆಂಟ್. ಇಡೀ ದೇಶವ್ಯಾಪಿ ಹರಡಿಕೊಂಡಿದ್ದಂತಹ ನಕ್ಸಲಿಸಮನ್ನು ಬುಡ ಸಮೇತ, ಬೇರು ಸಮೇತ ಕಿತ್ತೆಸೆದ ಕೇಂದ್ರ ಗೃಹ ಇಲಾಖೆ ಅದು 99%, 99.5% ಆಗಿ ಹೋಗಿದೆ. ಇನ್ನು 0.5% ಮಾರ್ಚ್ 2026 ಅಷ್ಟೊತ್ತಿಗೆ ಬುಡ ಮೇಲಾಗತ್ತೆ. ಇಡೀ ದೇಶದಿಂದ ನಕ್ಸಲಿಸಮ್ ಅನ್ನೋದು ಇತಿಹಾಸದ ಪುಟ ಸೇರತ್ತೆ. ಅಂದುಕೊಂಡ್ರೆ ಇಂಥದ್ದು ಒಂದು ಕೆಲಸ ಮಾಡಿ ತೋರಿಸಬಹುದು ಅನ್ನೋದಕ್ಕೆ ಕೇಂದ್ರ ಗೃಹ ಇಲಾಖೆಯ ಈ ಮೇಜರ್ ಆಪರೇಷನ್ ಒಂದು ಜ್ವಲಂತ ಸಾಕ್ಷಿಯಾಗಿದೆ. ನಕ್ಸಲ್ ಮುಕ್ತ ಭಾರತದ ಸೃಷ್ಟಿ ನರೇಂದ್ರ ಮೋದಿ ಅವರ ಗುರಿ. ಅವರು ಬಂದಾಗ, ಅಧಿಕಾರಕ್ಕೆ ಬಂದಾಗ ಶಪಥ ಮಾಡಿದ್ರು. ಕೇಂದ್ರ ಮತ್ತು ರಾಜ್ಯ ಸರ್ಕಾರಗಳು ಜಂಟಿಯಾಗಿ ನಕ್ಸಲ್ ನಿಗ್ರಹ ಅಭಿಯಾನ ಕೈಗೆತ್ತಿಕೊಳ್ಳುವಂತೆ ಮಿಷನ್ ಹಾಕಲಾಯಿತು. ನಕ್ಸಲ್ ಸಮಸ್ಯೆ ನಿರ್ಮೂಲನೆಗೆ ಕೇಂದ್ರ ಸರ್ಕಾರ ಹಲವು ಬಗೆಯ ಯೋಜನೆಗಳು, ಕಠಿಣ ನೀತಿಗಳನ್ನು ಜಾರಿಗೆ ತಂದವು. ಗುಪ್ತಚರ ಇಲಾಖೆ ಮಾಹಿತಿ ಆಧರಿಸಿ ನಕ್ಸಲ್ ನಿಗ್ರಹ ಕಾರ್ಯಾಚರಣೆ. ನಕ್ಸಲ್ ನಿಗ್ರಹ ಅಂದರೆ ಹಿಂದೆಲ್ಲ ನಕ್ಸಲರು ಹೇಳದಲ್ಲೇ ಹೋಗಿ ಸಂಧಾನ ಮಾಡಬೇಕಿತ್ತು. ಅವ್ರಿಗೆ ರಾಜಮರ್ಯಾದೆ, ಅವರು ಮುಂಚೂಣಿಗೆ ಬಂದು ಶರಣಾಗಬೇಕು ಮತ್ತು ಎಲ್ಲರಂತೆ ಬದುಕಬೇಕು ಅಂದರೆ ಅವ್ರಿಗೆ ಭಯಂಕರ ಕೊಡುಗೆಗಳನ್ನೆಲ್ಲ ಕೊಡಬೇಕಿತ್ತು. ಆದರೆ ಈಗ ಹಂಗಲ್ಲ. ಬರ್ತೀರಾ ಇಲ್ಲ ಡಮಾರ್ ಅಷ್ಟೇ.
ಮಾಡು ನೀನು ಕೆಲಸನ ಇಲ್ಲ ಮಡಿ, ಎರಡರೊಳಗೆ ಒಂದು ಅನ್ನೋ ಆಪ್ಷನ್ ಅಷ್ಟೇ ಕೊಡ್ತಿರೋದು. ದೊಡ್ಡ ದೊಡ್ಡ ತಲೆಗಳು ಹುಡುಕಿ ಹುಡುಕಿ ಫಿನಿಶ್ ಮಾಡಲಾಗಿದೆ. ಈಗಷ್ಟೇ ನಿಮ್ಮ ಮುಂದೆ ಇಟ್ಟ ಹಾಗೆ ಬರೀ 2 ದಿನಗಳಲ್ಲಿ ಯಾವ ಥರ ಕಾರ್ಯಾಚರಣೆ ಆಗಿದೆ. 88 ಜನ ಶರಣಾಗತಿ, 312 ನಕ್ಸಲರು ಫಿನಿಶ್ ಆಗಿರೋದು ಕೆಲವು ದಿನಗಳ ಲೆಕ್ಕಾಚಾರ. ಹಾಗೆ ಹೊಸಕಿ ಹಾಕಲಾಗಿದೆ ನಕ್ಸಲರನ್ನ. ಎಲ್ಲ ಅಂದುಕೊಂಡಂತೆ ಆಗ್ತಿದೆ ಅಚ್ಚುಕಟ್ಟಾಗಿ. ಸೊ ಮಾರ್ಚ್ ಅಂತ ಡೆಡ್ಲೈನ್ ಹಾಕಿದ್ರು ಅಮಿತ್ ಶಾ ಅವರು. 2026 ಮಾರ್ಚ್ ಅಲ್ಲಿ ಶೂನ್ಯ ಆಗುತ್ತೆ ಅನ್ನೋದ್ರಲ್ಲಿ ಡೌಟೇ ಇಲ್ಲ ಅಂತ ಪತ್ರಿಕಾ ಪ್ರಕಟಣೆ ಸ್ಪಷ್ಟ ಅಂಶಗಳ ಮೂಲಕ ಈಗ ಹೇಳಿರೋದು. 2014ರಲ್ಲಿ ಪ್ರಧಾನಿ ನರೇಂದ್ರ ಮೋದಿ ಅವರು NDA ಮೈತ್ರಿಕೂಟ ಸರ್ಕಾರವನ್ನ ರಚಿಸಿದಾಗ, ಅಧಿಕಾರಕ್ಕೆ ಏರಿದಾಗ ದೇಶದಲ್ಲಿ ಬಹುದೊಡ್ಡ ಸಮಸ್ಯೆಗಳಲ್ಲಿ ಒಂದು ಟಾಪ್ ಅಲ್ಲಿ ಇದ್ದಿದ್ದು ಇದು ನಕ್ಸಲ್ ಚಟುವಟಿಕೆ. ಆಂಧ್ರ, ತೆಲಂಗಾಣ, ಮಹಾರಾಷ್ಟ್ರ, ಛತ್ತೀಸ್ಗಢ, ಬಿಹಾರ, ಒಡಿಶಾ, ಪಶ್ಚಿಮ ಬಂಗಾಳ, ಈಶಾನ್ಯ ಭಾರತ ಹಲವಾರು ರಾಜ್ಯಗಳಲ್ಲಿ ನಕ್ಸಲಿಸಮ್ ಇತ್ತು. ಬೇರೆ ರಾಜ್ಯಗಳಲ್ಲೂ ಸುಮಾರು ಪ್ರಮಾಣದಲ್ಲಿತ್ತು. ಈ ರಾಜ್ಯಗಳಲ್ಲಂತೂ ಪೀಕಲ್ಲಿತ್ತು. ಬರೀ ಕೆಲವು ಜಿಲ್ಲೆಗಳ ಲೆಕ್ಕಾಚಾರ ತಗೊಂಡ್ರೆ ಸಾವಿರ ಸಂಖ್ಯೆಯಲ್ಲಿ ಒಂದೊಂದು ವರ್ಷಕ್ಕೆ ಹಿಂಸಾಚಾರಗಳು, ನಮ್ಮ ಪೊಲೀಸರು ಸೈನಿಕರ ಸಾವು 1851 ಒಂದು ಲೆಕ್ಕಾಚಾರ ಇದು. ನಾಗರಿಕರ ಬಲಿ, ರಸ್ತೆ, ಯಾವ ಅಭಿವೃದ್ಧಿ ಕಾರ್ಯಗಳನ್ನು ಮಾಡೋದಕ್ಕೆ ಸಾಧ್ಯವಾಗ್ತಿರ್ಲಿಲ್ಲ. ಈ ಎಲ್ಲ ನಕ್ಸಲ್ ಪೀಡಿತ ಭಾಗಗಳಲ್ಲಿ ಸರ್ಕಾರ ಅಭಿವೃದ್ಧಿ ಕಾರ್ಯಗಳನ್ನೇ ಕೈಗೊಳ್ಳೋದಕ್ಕೆ ಸಾಧ್ಯವಾಗದೆ ಆ ಜಿಲ್ಲೆಗಳು, ಆ ರಾಜ್ಯ ಹಿಂದುಳ್ಕೊಂಡೇ ಬರ್ತಾ ಇತ್ತು. ನಾಗರಿಕರಿಗೆ ಅಗತ್ಯವಾದ ಸೇವೆಗಳನ್ನು ಒದಗಿಸೋದಕ್ಕೆ, ಸೌಲಭ್ಯ ತಲುಪಿಸೋದಕ್ಕೂ ಕೂಡ ಮೇಜರ್ ಚಾಲೆಂಜ್ ಇತ್ತು ದೇಶದಲ್ಲಿ. ಇವರೇ ಅದಕ್ಕೆಲ್ಲ ಅಡ್ಡಗಾಲಾಗಿದ್ರು. ಈಗ ಅಂಥವ್ರನ್ನೆಲ್ಲ ಹೊಸಕಿ ಹಾಕಿ ನಕ್ಸಲಿಸಮ್ ಅಂದರೆ ಅಭಿವೃದ್ಧಿಗಾಗಿ ಧ್ವನಿ ಎತ್ತೋದಲ್ಲ, ಅಭಿವೃದ್ಧಿ ತಡೆಯೋದು. ಯಾರಾದರೂ ತಾಕತ್ತಿದ್ರೆ ನಿಮ್ಗೆ ನಕ್ಸಲಿಸಮ್ ಕಡೆಗೆ ತಲೆ ಎತ್ತು ನೋಡಿ ಅನ್ನೋ ಮಟ್ಟಿಗೆ ಕನಸಲ್ಲೂ ಬೆದರಬೇಕು. ಅಂತಹ ಭಯ ಹುಟ್ಟಿಸಿದೆ ಕೇಂದ್ರ ಗೃಹ ಇಲಾಖೆ. ಕಡೆಗೂ ಅಮಿತ್ ಶಾ ಅವರು ಕೈಗೆತ್ತಿಕೊಂಡಂತಹ ನರೇಂದ್ರ ಮೋದಿ ಅವರು ಪ್ರಧಾನಿಯಾಗಿ 2014ರಲ್ಲಿ ಬರ್ತಿದ್ದ ಹಾಗೆ ಜಂಟಿ ಮಿಷನ್ ಶುರುವಾಯಿತು. ನಕ್ಸಲಿಸಮ್ ಅನ್ನೋದು ಇರಲೇಬಾರದು ಭಾರತದಲ್ಲಿ ಅಂತ. ಅದು ಈಗ 100% ಅಚೀವ್ ಆಗೋದು ಬಹುತೇಕ ಆ ಮುಹೂರ್ತ ಫಿಕ್ಸ್ ಆಗೇ ಬಿಟ್ಟಿದೆ. ಸೊ ಭಾರತೀಯರೆಲ್ಲ ನಿಜಕ್ಕೂ ಈ ದೀಪಾವಳಿಗೆ ಸಂಭ್ರಮಿಸಬೇಕಾದ ಸುದ್ದಿ ಇದು. ಅತ್ಯಂತ ದೊಡ್ಡ ಬೆಳವಣಿಗೆ ಇದು ಈ ದೇಶಕ್ಕೆ ಬೇಕಾಗಿದ್ದು. ಈಗ ಇನ್ನೊಂದು ಸುದ್ದಿ, ಭಾರತದ ವಾಯುಪಡೆ ಚೀನಾದ ವಾಯುಪಡೆಯನ್ನು ತನ್ನ ಶಕ್ತಿ ಸಾಮರ್ಥ್ಯದಲ್ಲಿ ಹಿಂದಿಕ್ಕಿದೆ. ರ್ಯಾಂಕಿಂಗಲ್ಲಿ ನಾವು 3ನೇ ಪ್ಲೇಸ್ಗೆ ಹೋಗಿದ್ದೀವಿ. ಜಗತ್ತಿನಲ್ಲಿಯೇ 3ನೇ ಅಂದರೆ ಟಾಪ್ 3 ನಮ್ಮದು. ಅತ್ಯಂತ ಬಲಿಷ್ಠ ವಾಯುಪಡೆಗಳಲ್ಲಿ ನಾವು ಟಾಪ್ 3ಯಲ್ಲಿದ್ದೀವಿ. ಚೀನಾ 4ನೇ ಸ್ಥಾನಕ್ಕೆ ಜಾರಿದೆ. ಈಗದು ಭಾರತದ ಆತ್ಮವಿಶ್ವಾಸವನ್ನು ಮತ್ತಷ್ಟು ಹೆಚ್ಚಿಸ್ತಾ ಇದೆ. ನೋಡಿ, ಜಾಗತಿಕ ಸೇನಾಪಡೆಗಳ ಸಾಮರ್ಥ್ಯ ವಿಚಾರದಲ್ಲಿ ಭಾರತ ಈಗ ಚೀನಾ ಹಿಂದಿಕ್ಕಿರೋದು ಈ ಸಮಯದಲ್ಲಿ ತುಂಬ ಹೆಮ್ಮೆ ಕೊಡ್ತಿದೆ. ಆಪರೇಷನ್ ಸಿಂಧೂರದಲ್ಲೆಲ್ಲ ಅಬ್ಬರಿಸಿದಂತಹ ನಮ್ಮ ವಾಯುಪಡೆಗೆ ಒಂದು ಗರಿಮೆ ಅಂತ ಹೇಳಬಹುದು. ಆ ಕಿರೀಟಕ್ಕೆ ಈಗ ಮತ್ತೊಂದು ಗರಿ ಸೇರಿಕೊಂಡಿದೆ. ವರ್ಲ್ಡ್ ಡೈರೆಕ್ಟರಿ ಆಫ್ ಮಾಡರ್ನ್ ಮಿಲಿಟರಿ ಏರ್ಕ್ರಾಫ್ಟ್ ಇತ್ತೀಚೆಗೆ ಈ ಶ್ರೇಯಾಂಕ ಪಟ್ಟಿಯಲ್ಲಿ ರ್ಯಾಂಕಿಂಗನ್ನು ಪ್ರಕಟಿಸಿದೆ. ಈ ಲಿಸ್ಟಲ್ಲಿ ಟಾಪಲ್ಲಿರೋದು ಅಮೆರಿಕ, 2ನೇ ಸ್ಥಾನದಲ್ಲಿ ರಷ್ಯಾದ ಸೈನ್ಯ ಇದೆ. ದೀರ್ಘಕಾಲದಿಂದ 3ನೇಯ ಸ್ಥಾನವನ್ನು ಪಡ್ಕೊಂಡಿದ್ದ ಚೀನಾ ಈಗ 4ನೇಯ ಸ್ಥಾನಕ್ಕೆ ಕುಸಿದಿದೆ. ಯಾಕಂದರೆ ಭಾರತ ಅಲ್ಲಿ ಹೋಗಿ ಕೂತಿದೆ. ನಮ್ಮ ಶಕ್ತಿ ಸಾಮರ್ಥ್ಯ, ಶಸ್ತ್ರಾಸ್ತ್ರ, ಯುದ್ಧ ವಿಮಾನಗಳು, ನಮ್ಮ ಸೈನಿಕರಿಗಿರುವಂಥ ತರಬೇತಿ, ನಮ್ಮ ಟೆಕ್ನಾಲಜಿ, ಡ್ರೋನ್ ತಂತ್ರಜ್ಞಾನ ಇದೆಲ್ಲವನ್ನು ಆಧರಿಸಿ ಕೊಡುವಂಥ ರ್ಯಾಂಕಿಂಗ್ ಇದು. ರಫೇಲ್ ಯುದ್ಧ ವಿಮಾನಗಳು, ಭಾರತೀಯ ವಾಯುಪಡೆ ನೌಕಾಪಡೆಯಲ್ಲಿರುವಂಥ ಫ್ರಾನ್ಸ್ ನಿರ್ಮಿತ ರಫೇಲ್ ಯುದ್ಧ ವಿಮಾನಗಳು ತುಂಬ ಪ್ರಮುಖ ಕಾರಣ ಈ ರ್ಯಾಂಕಿಂಗ್ ಸಿಗೋದಕ್ಕೆ. ಭಾರತದ HALನಲ್ಲಿಯೇ ತಯಾರಾದ ತೇಜಸ್ ಯುದ್ಧ ವಿಮಾನಗಳಿವೆ. ಇವೆಲ್ಲವೂ ಕೂಡ ಭಾರತದ ವಾಯುಪಡೆಗೆ ಅಂತಿಂಥ ಬಲವನ್ನೆಲ್ಲ ಕೊಟ್ಟಿರೋದು. ಇಡೀ ಜಗತ್ತು ಕೆಲವೇ ಗಂಟೆಗಳಲ್ಲಿ ಚಿಟಿಕೆ ಹೊಡೆಯುವಷ್ಟರಲ್ಲಿ ಪಾಕಿಸ್ತಾನವನ್ನು, ಅದು ಏನು ಪಾಕಿಸ್ತಾನ ಒಂದೇ ಅಲ್ಲ, ದೊಡ್ಡ ದೊಡ್ಡ ಶಕ್ತಿಗಳು ಸೇರಿಕೊಂಡು ಭಾರತದ ವಿರುದ್ಧ ಮಾಡಿದ್ದ ಕುತಂತ್ರವನ್ನು ಕೆಲವು ಗಂಟೆಗಳಲ್ಲಿ ಹೇಗೆ ಫಿನಿಶ್ ಮಾಡಲಾಯಿತು ಅನ್ನೋದನ್ನು ತೋರಿಸಿಕೊಡ್ತು ಭಾರತದ ವಾಯುಪಡೆ. ಅದು ಜಸ್ಟ್ ಒಂದು ಟ್ರೇಲರ್ ಅಷ್ಟೇ. ಅದಕ್ಕೇ ಭಾರತದ ವಾಯುಶಕ್ತಿ ಹೇಗಿದೆ ಅನ್ನೋದಕ್ಕೆ ಇಡೀ ಜಗತ್ತು ಹುಬ್ಬೇರಿಸಿತು. ಡಿಮ್ಯಾಂಡ್ ಮೇಲೆ ಡಿಮ್ಯಾಂಡ್ ಬರ್ತಿದೆ ನಮ್ಮ ಶಸ್ತ್ರಾಸ್ತ್ರಗಳಿಗೆಲ್ಲ. ಈಗ ಭಾರತದ ಸಮರ ವಿಮಾನಗಳ ಕಾರ್ಯಾಚರಣೆಯ ಪರಿಣಾಮಕಾರಿ ದಾಳಿಯನ್ನು ಶತ್ರುಗಳು ಅರ್ಥ ಮಾಡಿಕೊಂಡಿದ್ದಾರೆ. ಈಗ ಅದು ರ್ಯಾಂಕಿಂಗಲ್ಲೂ ಕೂಡ ಕ್ಲಿಯರ್ ಕಟ್ ಆಗಿ ಕಾಣಿಸ್ತಾ ಇದೆ. ವರ್ಲ್ಡ್ ಡೈರೆಕ್ಟರಿ ಆಫ್ ಮಾಡರ್ನ್ ಮಿಲಿಟರಿ ಏರ್ಕ್ರಾಫ್ಟ್ ಶ್ರೇಯಾಂಕಗಳು 103 ದೇಶಗಳು ಮತ್ತು ಸೈನ್ಯ, ನೌಕಾಪಡೆ, ಸಮುದ್ರ, ವಾಯುಯಾನ ಶಾಖೆಗಳು ಸೇರಿದಂತೆ 129 ವಾಯುಪಡೆ ವಿಭಾಗಗಳನ್ನು ಒಳಗೊಂಡಿದೆ.
ಸಣ್ಣ ಪುಟ್ಟದ್ದಲ್ಲ ಇದು. ಇಷ್ಟು ಸುದೀರ್ಘವಾಗಿರುವಂಥ ಅಂಕಿಅಂಶ ನೋಡಿದ್ರೆ ಅರ್ಥ ಆಗುತ್ತೆ ಭಾರತ ಎಷ್ಟು ಜನರನ್ನು ಹಿಂದೆಕ್ಕಿ ಈ ಸ್ಥಾನಕ್ಕೇರಿದೆ ಅಂತ. ಸಮೀಕ್ಷೆಯಲ್ಲಿ ವಿಶ್ವದಾದ್ಯಂತ ಒಟ್ಟು 48,082 ಸಮರ ವಿಮಾನಗಳ ಶಕ್ತಿ ಸಾಮರ್ಥ್ಯವನ್ನು ಕಂಡುಕೊಂಡು ಈ ರ್ಯಾಂಕಿಂಗನ್ನು ನಿಗದಿಪಡಿಸ್ತಾರೆ. ಸೊ ಇಷ್ಟು ರಾಷ್ಟ್ರಗಳ ಪೈಕಿ ಭಾರತ ಬಲಿಷ್ಠವಾಗಿ ಈಗ 3ನೇ ಸ್ಥಾನಕ್ಕೆ ಏರಿದೆ. ಚೀನಾವನ್ನು ಹಿಂದಿಕ್ಕುವ ಮೂಲಕ ದಿನದಿಂದ ದಿನಕ್ಕೆ ಭಾರತದ ಶಕ್ತಿ ಸಾಮರ್ಥ್ಯ ಜಾಸ್ತಿ ಆಗ್ತಾನೇ ಇದೆ. ಉಳಿದಂತೆ ಬೇರೆ ಬೇರೆ ಯಾರ್ಯಾರ ರ್ಯಾಂಕಿಂಗ್ ಹೇಗಿದೆ ಅಂತ ಕ್ವಿಕ್ಕಾಗಿ ನೋಡಿಬಿಡೋದಾದ್ರೆ ನೋಡಿ, ಭಾರತದ ನಂಬರ್ ಎಷ್ಟಿದೆ ಇದರಲ್ಲಿ. ಭಾರತ ವಾಯುಸೇನೆ ರೇಟಿಂಗ್ 69.4. ನಂಬರ್ 1ನಲ್ಲಿರುವಂತಹ ಅಮೆರಿಕಾದ TBR 242, ರಷ್ಯಾ 114, ಚೀನಾ, ಜಪಾನ್, ಇಸ್ರೇಲ್, ಫ್ರಾನ್ಸ್, ಬ್ರಿಟನ್ ರೇಟಿಂಗ್ ಕ್ರಮವಾಗಿ ನೋಡೋದಾದರೆ 63.8, 58, 56, 55 ಈ ಥರ ಇದೆ. ಭಾರತೀಯ ವಾಯುಸೇನೆಯ 31% ವಿಮಾನಗಳು ಯುದ್ಧ ವಿಮಾನಗಳಾಗಿವೆ ಅನ್ನೋದು ಹೆಗ್ಗಳಿಕೆ. 29% ಹೆಲಿಕಾಪ್ಟರ್ಗಳಿದ್ದರೆ 21.8% ತರಬೇತಿ ವಿಮಾನಗಳನ್ನು ಹೊಂದಿದೆ. ಚೀನಾದ ವಾಯುಸೇನೆಯ ಸಾಮರ್ಥ್ಯಕ್ಕಿಂತ ಈಗ ಭಾರತದ ವಾಯುಸೇನೆಯ ಸಾಮರ್ಥ್ಯ ಹೆಚ್ಚಿಗೆ ಇದೆ ಅನ್ನೋದು ಸಣ್ಣ ವಿಷಯ ಅಲ್ಲ. ಭಾರತ ಆರ್ಥಿಕವಾಗಿ ಸೂಪರ್ ಪವರ್ ಆಗ್ತಿದೆ. ಟಾಪ್ 3ಗೆ ಸದ್ಯದಲ್ಲಿಯೇ ಬಂದು ಕೂರುತ್ತೆ. ಮತ್ತು ಭಾರತ ಈಗ ಚೀನಾವನ್ನು ಹಿಂದಿಕ್ಕೋದಿಕ್ಕೆ ಸಮಯ ಏನು ತುಂಬ ಬೇಕಾಗಿಲ್ಲ ಅನ್ನುವಂಥ ಸಮೀಕ್ಷೆ ಹೊರಗಡೆ ಬೀಳ್ತಾ ಇದೆ. ಚೀನಾ ದೂರ ಇದೆ, ನಾವು ಹಿಂದೆ ಇದ್ದೀವಿ ಅಂದ್ಕೊಳ್ಳೋ ಹಾಗೆ ಇಲ್ಲ. ಯಾಕಂದರೆ ನಾವು ಮುನ್ನುಗ್ತಿರೋ ವೇಗ, ಚೀನಾ ಕುಸಿತಾ ಇರುವಂಥ ರೀತಿ ಎರಡೂ ಕೂಡ ಭಾರತಕ್ಕೆ ಮುಂದಿರುವಂಥ ಪಟ್ಟ ಯಾವುದು ಅನ್ನೋದನ್ನು ಕ್ಲಿಯರ್ ಕಟ್ ಆಗಿ ತೋರಿಸ್ತಾ ಇದೆ. ಇದರ ನಡುವೆ ರಕ್ಷಣಾ ವ್ಯವಸ್ಥೆಯಲ್ಲೂ ಕೂಡ ನಾವು ಅಷ್ಟೇ ಬಲಿಷ್ಠರಾಗಿದ್ದೀವಿ. ಆಪರೇಷನ್ ಸಿಂಧೂರ ಬಳಿಕ ಈ ನಂಬರ್ಸನ್ನೆಲ್ಲ ನೋಡಿದ್ವಿ. ಮೊದಲು ರಕ್ಷಣಾ ಸಾಮಗ್ರಿಗಳನ್ನು ಬಹುಪಾಲು 75%ಗಿಂತ ಜಾಸ್ತಿ ಹೊರಗಡೆಯಿಂದ ತರಿಸ್ಕೊಳ್ತಿದ್ವಿ. ಈಗ ನಾವಿಲ್ಲಿ ಉತ್ಪಾದನೆ ಮಾಡಿ ದೊಡ್ಡ ಪ್ರಮಾಣದಲ್ಲಿ ರಫ್ತು ಮಾಡಲಾಗ್ತಿದೆ. ಮ್ಯಾನುಫ್ಯಾಕ್ಚರಿಂಗು, ಎಕ್ಸ್ಪೋರ್ಟು ಎಲ್ಲವೂ ಕೂಡ ಇಂಪ್ರೂವ್ ಆಗಿದೆ. ಕಳೆದ 1 ದಶಕದಲ್ಲಿ ಭಾರತ ಬದಲಾಗಿರೋ ರೀತಿ ಎಲ್ಲ ಕಡೆ, ಅದು ನಕ್ಸಲಿಸಮ್ದು ಎಕ್ಸಾಂಪಲ್ ತಗೊಳ್ಳಿ, ರಕ್ಷಣಾ ವಲಯದಲ್ಲಿರಲಿ, ನಮ್ಮ ಯುದ್ಧ ಕೌಶಲ್ಯದಲ್ಲಿರಲಿ, ಭಾರತದ ಆರ್ಥಿಕತೆ ತಗೊಳ್ಳಿ, ಇಡೀ ಜಗತ್ತೇ ಬೆರಗಾಗುವಂತಾಗಿದೆ. ಸೋ ಕಾಲ್ಡ್ ದೊಡ್ಡಣ್ಣಗಳೆಲ್ಲ ಈಗ ತಲೆ ಕೆಡಿಸ್ಕೊಳ್ಳುವಂತಾಗಿದೆ. ಮಾಹಿತಿ ಇಷ್ಟ ಆಗಿದ್ರೆ ಮಿಸ್ ಮಾಡಿದ್ರೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ನಿಮ್ಮ ಅಭಿಪ್ರಾಯ ಕಮೆಂಟ್ ಮಾಡಿ ತಿಳಿಸಿ. ಥ್ಯಾಂಕ್ ಯು.